ಹುಟ್ಟಿಸ್ತಾ ಇದೆ ಧರ್ಮಸ್ಥಳ ಬುರುಡೆ ಕೇಸ್. ಭಾನುವಾರವೂ ಕೂಡ ಎಸ್ಐಟಿ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ರು. ಬಹಳ ಕುತೂಹಲವನ್ನ ಹುಟ್ಟಿಸ್ತಾ ಇದೆ ಧರ್ಮಸ್ಥಳ ಬುರುಡೆ ಕೇಸ್. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಭಾನುವಾರವೂ ಕೂಡ ಅಧಿಕಾರಿಗಳ ಸಭೆ ಕುತೂಹಲವನ್ನ ಕೆರಳಿಸಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಈವರೆಗಿನ ತನಿಖೆಯ ಮಾಹಿತಿಯನ್ನ ಪಡೆದಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ. ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆಯ ಬಗ್ಗೆಯೂ ಕೂಡ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತಾ ಇದೆಯಾ. ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಕಳೆಬರಗಳಿವೆ ಅಂತ ವಿಠಲ್ ಗೌಡ ಹೇಳಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಈ ಕುರಿತಾಗಿ ಹೇಳಿಕೆ ಕೊಟ್ಟಿದ್ದಂತಹ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಕರೆದೊಯ್ದು ಮಹಜರ್ ಕೂಡ ಎಸ್ಐಟಿ ನಡೆಸಿತ್ತು. ಎಲ್ಲದರ ಬಗ್ಗೆಯೂ ಕೂಡ ಈವರೆಗಿನ ತನಿಖೆಯವರೆಗೂ ಕೂಡ ಏನೆಲ್ಲ ಆಯಿತು, ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಲಾಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸಭೆಯಲ್ಲಿ. ಹಾಗಾಗಿ ಭಾನುವಾರ ನಡೀತಾ ಇರುವಂತಹ ಸಭೆ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ. ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಮಾಡ್ತಾ ಇರುವಂತಹ ತನಿಖೆ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಹೌದು, ಆದರೆ ಭಾನುವಾರವೂ ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತಹ ಮೀಟಿಂಗ್. ಸೊ ಈ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಯಾರೆಲ್ಲ ಇದ್ದಾರೆ, ಏನ್ ಚರ್ಚೆಗಳಾಗ್ತಾ ಇದೆ, ಏನ್ ಡೀಟೇಲ್ಸ್ ಸಿಗ್ತಾರೆ? ಎಸ್ ವೀಣಾ, ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣ ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಸಂಡೇ ಆದ್ರೂ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ಇಲ್ಲಿ ಎಸ್ಐಟಿ ಕಚೇರಿಯಲ್ಲಿ ಮೀಟಿಂಗ್ ನಡೀತಾ ಇರುವಂತದ್ದು. ಈ ಮೀಟಿಂಗ್ ಸಾಕಷ್ಟು ಗುಪ್ತವಾಗಿ ನಡೆಸಲಾಗುವಂತದ್ದು. ಈ ಎಸ್ಐಟಿ ತಂಡದಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಸೇರಿಸಿಕೊಂಡು ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಏನು ಮೀಟಿಂಗ್ ನಡೆಸಲಾಗಿರುವಂತದ್ದು. ಇನ್ನು ಈವರೆಗೆ ಯಾವ ರೀತಿಯಲ್ಲಿ ತನಿಖೆ ನಡೀತು, ಆ ತನಿಖೆಯಲ್ಲಿ ಏನೇನು ಅಂಶಗಳು ಬೆಳಕಿಗೆ ಬಂತು, ಈ ತನಿಖೆಯ ಮಟ್ಟ ಹಾಗೂ ಇಲ್ಲಿ ಯಾವ ರೀತಿಯಲ್ಲಿ ಹೋಗ್ತದೆ, ಪ್ರತಿಯೊಂದು ಅಂಶಗಳನ್ನು ಅವರು ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕೊಂಡು ಅವರಿಗೆ ಮತ್ತೆ ಮುಂದಿನ ಯಾವ ತನಿಖೆಗಳು ಯಾವ ರೀತಿ ನಡಿಬೇಕು ಹೇಳ್ಕೊಂಡು ಒಂದು ನೀಲನಕ್ಷೆ ಕೂಡ ಈಗಾಗಲೇ ಒಂದು ರೆಡಿ ಮಾಡಿರುವಂತದ್ದು. ಇನ್ನು ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆ ಬಗ್ಗೆ ಕೂಡ ಏನು ಅಧಿಕಾರಿಗಳ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಯಾಕಂದ್ರೆ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ರಾಶಿ ಮಾನವನ ಕಳೆ ಬರ ಇದೆ ನಿಲ್ಕೊಂಡು ವಿಠಲ್ ಗೌಡ ಒಂದು ಹೇಳಿಕೆ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಮಹಾಜರು ವೇಳೆ ಸಾಕಷ್ಟು ಅಸ್ಥಿ ಬಂದ್ರೆ ಕಾಣ ಸಿಕ್ಕಿದೆ ಎಂದು ವಿಠಲ್ ಗೌಡ ಈಗ ಹೇಳಿಕೆ ನೀಡಿರುವಂತದ್ದು. ಈ ಬುಡೆ ತನ್ನ ಜಾಗಕ್ಕೆ ವಿಠಲ್ ಗೌಡರನ್ನು ಕರ್ಕೊಂಡು ಹೋಗಿ ಮಹಾಜರು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿ ನಡೆಸಿದ್ದಾರೆ. ಸೊ ವಿಚಾರಣೆ ಬಳಿಕ ಕೂಡ ವಿಠಲ್ ಗೌಡ ಇದನ್ನು ಒಂದು ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದ. ಸೊ ಈ ಎಲ್ಲಾ ಹೇಳಿಕೆಯ ನಂತರ ಈ ವಿಚಾರಗಳು ಹಾಗೂ ಈವರೆಗೆ ನಡೆದಿರುವಂತಹ ವಿಚಾರಗಳ ಬಗ್ಗೆ ಈಗ ಈ ಸಭೆಯಲ್ಲಿ ಏನೋ ಒಂದು ಡಿಸ್ಕಷನ್ ಆಗಿರುವಂತದ್ದು. ಹಾಗೂ ಈ ಮುಂದಿನ ನೆಕ್ಸ್ಟ್ ಯಾವ ರೀತಿಯಲ್ಲಿ ಸ್ಟೆಪ್ ತೆಗಿಬೇಕು ಮತ್ತೆ ಯಾವ ರೀತಿಯಲ್ಲಿ ತನಿಖೆ ಆಗ್ಬೇಕು ಹೇಳ್ಕೊಂಡು ಈಗ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಸಭೆಯಲ್ಲಿ ಈಗ ಡಿಸ್ಕಷನ್ ಮುಂದುವರಿದಿದೆ ವೀಣಾ. ಎಸ್, ಇದರ ಜೊತೆಗೆ ಭರತ್, ಈಗಾಗಲೇ ವಿಠಲ್ ಗೌಡ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೋ ಅದರ ಆಧಾರದ ಮೇಲೆ ತನಿಖೆ ನಡೀತಾ ಇದೆ. ಯಾಕಂತಂದ್ರೆ ಸ್ಥಳ ಮಹಜರು ಕೂಡ ಈಗಾಗಲೇ ಮಾಡಿದ್ದಾರೆ ವಿಠಲ್ ಗೌಡ ಹೇಳಿಕೆಯನ್ನ ಆಧರಿಸಿ. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಸ್ಥಳ ಮಹಜರ್ ಆಗುವಂತಹ ಸಾಧ್ಯತೆಗಳೇನಾದ್ರೂ ಕಂಡು ಬರ್ತಾ ಇದೆಯಾ? ಎಸ್ ವೀಣಾ, ಯಾಕಂದ್ರೆ ಈಗ ಆಲ್ರೆಡಿ ಒಂದು ಸ್ಥಳ ಮಹಜರು ಮಾಡಿದ್ದಾರೆ. ಈಗ ಮತ್ತೆ ವಾಪಸ್ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಈಗ ಏನು ಅಲ್ಲಿ ಇವರು ಹೇಳಿಕೆ ನೀಡುವ ಹಿನ್ನೆಲೆಯಲ್ಲಿ ಆ ಸ್ಥಳದಲ್ಲಿ ಹೋಗಿ ಮತ್ತಷ್ಟು ಏನಾದ್ರೂ ಎಲುಬುಗಳು ಅಥವಾ ಇತರ ಏನು ಅವಶೇಷಗಳು ಸಿಗುತ್ತೆ ಹೇಳ್ಕೊಂಡು ಒಂದು ಪರಿಶೀಲನೆ ಕೂಡ ಈಗ ನಡೆಸುವ ಯೋಜನೆ ಹಾಕಲಾಗಿರುವಂತದ್ದು. ನಾಳೆ ಅಥವಾ ನಾಡಿದ್ದು ಈ ಏನು ಪ್ರಕ್ರಿಯೆ ನಡೆಸುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ನಾಳೆ ಒಂದು ಆ ಪ್ಲೇಸ್ ಅಲ್ಲಿ ಹೋಗಿ ಪರಿಶೀಲನೆ ನಡೆಸುವ ಸಾಧ್ಯತೆ ಕೂಡ ಆಗಿದೆ. ಇನ್ನು ಒಂದು ವೇಳೆ ಅಂತ ಆ ಪ್ಲೇಸ್ ಅಲ್ಲಿ ಯಾವುದೇ ರೀತಿಯಲ್ಲಿ ಹೆಚ್ಚಿನ ಮೂಳೆಗಳು ಅಥವಾ ಇತರ ಅವಶೇಷಗಳು ಏನಾದ್ರು ದೊರಕಿದ್ದೇ ಆದಲ್ಲಿ ಆ ಪ್ಲೇಸ್ ಅಲ್ಲಿ ಕೂಡ ಡಿಗ್ ಮಾಡುವ ಸಾಧ್ಯತೆ ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ತನಿಖೆ ಯಾವ ರೀತಿಯಲ್ಲಿ ನಡಿಬೇಕು ಎಂಬ ನಿಟ್ಟಿನಲ್ಲಿ ಈಗ ಮೊಹಾಂತಿ ಅವರ ನೇತೃತ್ವದಲ್ಲಿ ಒಂದು ನೀಲನಕ್ಷೆಯನ್ನು ತಯಾರಾಗ್ತಿದೆ. ಯಾಕಂದ್ರೆ ಇವರು ಸಿಗುವಂತ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಅಧಿಕಾರಿಗಳು ಈವರೆಗೆ ಏನು ತನಿಖೆ ಮಾಡಿದ್ರು ಆ ತನಿಖೆಯಿಂದ ಯಾವ ಅಂಶ ಹೊರಗೆ ಬಂತು ಮತ್ತು ಇವರ ವಿಚಾರಣೆ ಮಾಡುವಾಗ ಪ್ರತಿಯೊಬ್ಬರು ಯಾವ ರೀತಿ ಹೇಳಿಕೆ ನೀಡಿದ್ರು ಅವೆಲ್ಲವನ್ನು ಕಲೆ ಹಾಕಿ ಇದನ್ನು ಈ ಏನೋ ಪ್ಲಾನಿಂಗ್ಸ್ ಅನ್ನು ಈ ರೂಪರೇಷನ್ ಮಾಡ್ತಾ ಇರುವಂತದ್ದು ವೀಣಾ.
ಎಸ್ ಭರತ್ ಬರ್ತೀನಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡಿತೀನಿ. ಒಟ್ನಲ್ಲಿ ಈಗ SIT ಮಾಡ್ತಾ ಇರುವಂತಹ ತನಿಖೆ ಒಂದು ಕಡೆ ಚುರುಕುಗೊಂಡಿದೆ ನಿಜ. ಇದರ ನಡುವೆ ಇವತ್ತು ಭಾನುವಾರ ರಜಾ ದಿನವೂ ಕೂಡ ಅಧಿಕಾರಿಗಳು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಮೀಟಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.